ಮತ್ತೆ ಮುನ್ನೆಲೆಗೆ ಬಂತ ವಿಜಯೇಂದ್ರ ಬದಲಾವಣೆ ಕೂಗು. ಬಿಜೆಪಿ ಭಿನ್ನರ ಪಾಳ್ಯದಲ್ಲಿ ಗರಿಗೆದರಿದ ರಾಜಕೀಯ. ಅಮಿತ್ ಶಾ ರಾಜ್ಯ ಪ್ರವಾಸ ಬೆನ್ನಲ್ಲೇ ಚಟುವಟಿಕೆ ಶುರುವಾಗಿದೆ. ಮತ್ತೆ ಮುನ್ನೆಲೆಗೆ ಬಂತ ವಿಜಯೇಂದ್ರ ಬದಲಾವಣೆಯ ಕೂಗು. ಬಿಜೆಪಿ ಭಿನ್ನರ ಪಾಳ್ಯದಲ್ಲಿ ರಾಜಕೀಯ ಗರಿಗೆದರಿದೆ. ಅಮಿತ್ ಶಾ ರಾಜ್ಯ ಪ್ರವಾಸ ಬೆನ್ನಲ್ಲೇ ಚಟುವಟಿಕೆ ಶುರುವಾಗಿದೆ. ಮಾಜಿ ಸಂಸದರ ನಿವಾಸದಲ್ಲಿ ಭಿನ್ನರ ಮೀಟಿಂಗ್ ಕೂಡ ನಡೆದಿದೆ. ವಿಜಯೇಂದ್ರ ಬದಲಾವಣೆಗೆ ಆಗ್ರಹಿಸುತ್ತಿದ್ದಾರಾ ರೆಬಲ್ಸ್ ಟೀಮ್? ಸಿದ್ದೇಶ್ವರ್ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ಕೂಡ ನಡೆಸಲಾಗಿದೆ. ಜಾರಕಿಹೊಳಿ, ಬಿಪಿ ಹರೀಶ್, ಕುಮಾರ್ ಬಂಗಾರಪ್ಪ ಕೂಡ ಭಾಗಿಯಾಗಿದ್ರು ರೆಬಲ್ಸ್ ಮೀಟಿಂಗ್ ನಲ್ಲಿ. ಸೋಮಣ್ಣ ಇದೀಗ ಪ್ರತ್ಯಕ್ಷರಾಗಿದ್ದಾರೆ. ಅಮಿತ್ ಶಾಗೆ ಅಧ್ಯಕ್ಷರ ಬದಲಾವಣೆ ಮನವಿ ಮಾಡುವ ಸಾಧ್ಯತೆ ಕೂಡ ಇದೆ. ಮತ್ತೆ ಮುನ್ನೆಲೆಗೆ ಬಂತ ವಿಜಯೇಂದ್ರ ಬದಲಾವಣೆ ಕೂಗು. ಬಿಜೆಪಿ ಭಿನ್ನರ ಪಾಳ್ಯದಲ್ಲಿ ರಾಜಕೀಯ ಇದೀಗ ಗರಿಗೆದರಿದೆ. ಅಮಿತ್ ಶಾ ರಾಜ್ಯ ಪ್ರವಾಸ ಬೆನ್ನಲ್ಲೇ ಚಟುವಟಿಕೆ ಶುರುವಾಗಿದೆ. ಮಾಜಿ ಸಂಸದರ ನಿವಾಸದಲ್ಲಿ ಭಿನ್ನರು ಈಗಾಗಲೇ ಮೀಟಿಂಗ್ ಅನ್ನ ಕೂಡ ಮಾಡಿದ್ದಾರೆ. ವಿಜಯೇಂದ್ರ ಬದಲಾವಣೆಗೆ ಆಗ್ರಹಿಸುತ್ತಾರಾ ರೆಬಲ್ಸ್ ನಾಯಕರು ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಜಿಎಂ ಸಿದ್ದೇಶ್ವರ್ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ಕೂಡ ನಡೆಸಲಾಗಿದೆ. ಈ ಮೀಟಿಂಗ್ ನಲ್ಲಿ ಜಾರಕಿಹೊಳಿ, ಬಿಪಿ ಹರೀಶ್, ಕುಮಾರ್ ಬಂಗಾರಪ್ಪ ಕೂಡ ಭಾಗಿಯಾಗಿದ್ರು. ಜೊತೆಗೆ ರೆಬಲ್ಸ್ ಮೀಟಿಂಗ್ ನಲ್ಲಿ ಸೋಮಣ್ಣ ಪ್ರತ್ಯಕ್ಷ ಆಗಿದ್ರು. ಇದು ಇದೀಗ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಅಮಿತ್ ಶಾಗೆ ಅಧ್ಯಕ್ಷರ ಬದಲಾವಣೆ ಕುರಿತು ಮನವಿ ಮಾಡುವ ಸಾಧ್ಯತೆ ಕೂಡ ಇದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಈಗಾಗಲೇ ಬೆಂಗಳೂರಿಗೆ ಆಗಮಿಸಿದ್ರು. ಇಂತಹ ಸಂದರ್ಭದಲ್ಲಿ ಬಿಜೆಪಿ ರೆಬಲ್ಸ್ ತಂಡದಿಂದ ಹೈ ವೋಲ್ಟೇಜ್ ಸಭೆಯನ್ನ ಕೂಡ ನಡೆಸಲಾಗಿದೆ. ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ನಿವಾಸದಲ್ಲಿ ನಿನ್ನೆ ಒಂದು ಸಭೆಯನ್ನ ನಡೆಸಲಾಗಿದೆ. ಬಿಜೆಪಿಯಿಂದ ಈಗಾಗಲೇ 39 ಸಂಘಟನಾತ್ಮಕ ಜಿಲ್ಲಾ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆದಿದೆ. ಇದರ ಬೆನ್ನಲ್ಲೇ ರೆಬಲ್ಸ್ ತಂಡ ಸಭೆ ನಡೆಸಿರೋದು ತೀವ್ರ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಯಾವ ವಿಚಾರಕ್ಕಾಗಿ ಸಭೆಯನ್ನ ನಡೆಸಿದ್ದಾರೆ ರೆಬಲ್ಸ್ ನಾಯಕರು ಎನ್ನುವ ಪ್ರಶ್ನೆ ಕೂಡ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ. ಇನ್ನು ಈ ಸಭೆಯಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಕೂಡ ಭಾಗಿಯಾಗಿದ್ರು. ಅವ್ರು ಯಾಕೆ ಇದರಲ್ಲಿ ಭಾಗಿಯಾಗಿದ್ರು ಎನ್ನುವ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಸಾಕಷ್ಟು ಕುತೂಹಲಕ್ಕೆ ಇದೀಗ ಕಾರಣ ಆಗ್ತಾ ಇದೆ. ಇನ್ನು ರೆಬಲ್ಸ್ ತಂಡ ಆಕ್ಟಿವ್ ಆಗಿರೋದು ತೀವ್ರ ಕುತೂಹಲಕ್ಕೆ ಇದೀಗ ಕಾರಣ ಆಗ್ತಾ ಇದೆ. ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ವಿಜಯೇಂದ್ರ ಬದಲಾವಣೆಗೆ ಮನವಿಯನ್ನ ಏನಾದರೂ ಮಾಡ್ತಾರಾ? ಮನವಿಯನ್ನ ಮಾಡುವ ಸಾಧ್ಯತೆ ಕೂಡ ಇದೆ. ಹೀಗಾಗಿಯೇ ಕೇಂದ್ರ ಸಚಿವ ಸೋಮಣ್ಣ ಕರೆದು ಸಭೆ ಮಾಡಿರಬಹುದು ಎನ್ನಲಾಗ್ತಾ ಇದೆ. ಇನ್ನು ಈ ಸಭೆಯಲ್ಲಿ ಶಾಸಕ ರಮೇಶ್ ಜಾರಕಿಹೊಳಿ, ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ, ಶಾಸಕ ಬಿಪಿ ಹರೀಶ್, ಜೆಡಿಎಸ್ ಮುಖಂಡ ಎನ್ಆರ್ ಸಂತೋಷ್ ಸೇರಿದಂತೆ ಸಾಕಷ್ಟು ನಾಯಕರು ಇದರಲ್ಲಿ ಭಾಗಿಯಾಗಿದ್ರು. ಏನು ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆಯನ್ನ ಮಾಡಬೇಕು ಎಂದು ಈಗಾಗಲೇ ಬಿಜೆಪಿಯಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದ್ದು. ಏನು ಭಿನ್ನ ನಾಯಕರಿದ್ರು, ಅವರು ಸಾಕಷ್ಟು ಮೀಟಿಂಗ್ಗಳನ್ನ ಕೂಡ ಮಾಡಿದ್ರು. ಈಗಾಗಲೇ ಹೈಕಮಾಂಡ್ ನಾಯಕರನ್ನ ಭೇಟಿಯನ್ನ ಮಾಡಿ ಆದಷ್ಟು ಬೇಗ BY ವಿಜಯೇಂದ್ರ ಅವರನ್ನ ಚೇಂಜ್ ಮಾಡಬೇಕು, ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಬೇರೆಯವರನ್ನ ನೇಮಕ ಮಾಡಬೇಕು ಎಂದು ಈಗಾಗಲೇ ಹೈಕಮಾಂಡ್ ನಾಯಕರಿಗೆ ಒತ್ತಾಯವನ್ನ ಕೂಡ ಮಾಡಿದ್ರು. ಇನ್ನು ಯತ್ನಾಳ್ ರವರು ಇದ್ದಂತಹ ಸಂದರ್ಭದಲ್ಲೂ ಕೂಡ ಈ ರೀತಿ ಒತ್ತಾಯಗಳು ಕೇಳಿ ಬಂದಿತ್ತು. ಸಭೆಯನ್ನ ಕೂಡ ಮಾಡ್ತಿದ್ರು, ಸಾಕಷ್ಟು ಮೀಟಿಂಗ್ ಅನ್ನ ಕೂಡ ಮಾಡ್ತಾ ಇದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಯತ್ನಾಳ್ ರವರು ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಚರ್ಚೆಯನ್ನ ಕೂಡ ಮಾಡಿದ್ರು. ಇದಕ್ಕೆ ಏನು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಯತ್ನಾಳ್ ಲಾಯಕ್ಕಾಗಿಲ್ಲ, ಆದ್ರಿಂದ ಅವರನ್ನ ಚೇಂಜ್ ಮಾಡಬೇಕು ಎಂಬ ಒತ್ತಾಯವನ್ನ ಮಾಡಿದ್ರು. ಅದಾದ ಬಳಿಕ ಯತ್ನಾಳ್ ರವರನ್ನ ಪಕ್ಷದಿಂದ ಉಚ್ಚಾಟನೆಯನ್ನ ಕೂಡ ಮಾಡಲಾಗಿದೆ. ಇದೀಗ ಅಮಿತ್ ಶಾ ಅವರು ರಾಜ್ಯಕ್ಕೆ ಭೇಟಿ ಮಾಡಿದ್ರು. ಅಂತಹ ಸಂದರ್ಭದಲ್ಲಿ ಇದೀಗ ಸಾಕಷ್ಟು ನಾಯಕರು ಮೀಟಿಂಗ್ ಅನ್ನ ಮಾಡಿದ್ದಾರೆ. ಅದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಯಾವ ವಿಚಾರಕ್ಕೆ ಮೀಟಿಂಗ್ ಅನ್ನ ಮಾಡಿದ್ದಾರೆ, ಯಾವೆಲ್ಲ ವಿಚಾರದ ಬಗ್ಗೆ ಚರ್ಚೆಯನ್ನ ನಡೆಸಿದ್ದಾರೆ ಎನ್ನುವ ಕುತೂಹಲ ಕೂಡ ಮೂಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಏನು ಅಮಿತ್ ಶಾ ಇದ್ದಾರೆ, ಅವರಿಗೆ ಮನವಿಯನ್ನ ಮಾಡ್ಕೊಳ್ತಾರಾ ಎನ್ನುವ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಇನ್ನು ಈ ಮೀಟಿಂಗ್ ನಲ್ಲಿ ಭಿನ್ನ ನಾಯಕರ ಮೀಟಿಂಗ್ ನಲ್ಲಿ ಇದೀಗ ಸೋಮಣ್ಣ ಭಾಗಿಯಾಗಿರುವುದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಅವರು ಯಾಕೆ ಇದರಲ್ಲಿ ಭಾಗಿಯಾಗಿದ್ರು ಎನ್ನುವ ಪ್ರಶ್ನೆ ಕೂಡ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಮೀಟಿಂಗ್ ನಲ್ಲಿ ಇದೀಗ
ಸಾಕಷ್ಟು ನಾಯಕರು ಭಾಗಿಯಾಗಿದ್ದಾರೆ. ಏನು ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆಯನ್ನ ಮಾಡಬೇಕು ಎಂಬುದು ಹಿಂದೆಯಿಂದಲೂ ಕೂಡ ಕೂಗು ಕೇಳಿ ಬರ್ತಾ ಇತ್ತು. ಸಾಕಷ್ಟು ನಾಯಕರು ಈಗಾಗಲೇ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆಯನ್ನ ಮಾಡಬೇಕು ಎಂದು ಒತ್ತಾಯವನ್ನ ಕೂಡ ಮಾಡಿದ್ರು. ಭಿನ್ನ ನಾಯಕರು ಏನಿದ್ದಾರೆ ಅವರೆಲ್ಲರೂ ಕೂಡ ಸಾಕಷ್ಟು ಸಭೆಗಳನ್ನ ಕೂಡ ನಡೆಸಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರು ಈಗಾಗಲೇ ರಾಜ್ಯಕ್ಕೆ ಭೇಟಿ ನೀಡಿ ಸರಣಿಯ ಸಭೆಗಳನ್ನ ಕೂಡ ನಡೆಸಿದ್ರು. ಯಾವುದೇ ಕಾರಣಕ್ಕೂ ಇವರನ್ನ ಬದಲಾವಣೆಯನ್ನ ಮಾಡಲ್ಲ ಎನ್ನುವ ಮಾತುಗಳನ್ನ ಕೂಡ ಆಡಿದ್ರು. ಇದರ ಬೆನ್ನಲ್ಲೇ ಇದೀಗ ಭಿನ್ನ ನಾಯಕರು ಏನಿದ್ದಾರೆ ಅವರು ಸಭೆಯನ್ನ ಕೂಡ ಮಾಡಿದ್ದಾರೆ. ಒಂದು ಕಡೆ ಏನು ಅಮಿತ್ ಶಾ ಅವರು ರಾಜ್ಯಕ್ಕೆ ಭೇಟಿ ನೀಡಿ ರಾಜ್ಯ ಪ್ರವಾಸವನ್ನ ಕೂಡ ಕೈಗೊಂಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಈ ನಾಯಕರು ಇದೀಗ ಮೀಟಿಂಗ್ ಅನ್ನ ಮಾಡಿರೋದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಯಾವೆಲ್ಲ ವಿಚಾರವನ್ನ ಚರ್ಚೆ ಮಾಡಿದ್ದಾರೆ, ಹೈಕಮಾಂಡ್ ನಾಯಕರನ್ನ ಮತ್ತೆ ಭೇಟಿ ಮಾಡ್ತಾರಾ, ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ವಿಜಯೇಂದ್ರ ಅವರನ್ನ ಬದಲಾವಣೆಯನ್ನ ಮಾಡಬೇಕು ಎನ್ನುವ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರಾ, ಜೊತೆಗೆ ಅಮಿತ್ ಶಾ ಅವರು ಇದೀಗ ರಾಜ್ಯಕ್ಕೆ ಬಂದಿರೋದ್ರಿಂದ ಅವರ ಬಳಿ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರಾ ಎನ್ನುವ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಜೊತೆಗೆ ಸೋಮಣ್ಣ ಅವರು ಕೂಡ ಈ ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ದಾರೆ. ಅದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು. ಯಾಕಂದ್ರೆ ಭಿನ್ನ ನಾಯಕರು ಆಗಾಗ ಮೀಟಿಂಗ್ ಅನ್ನ ಮಾಡೋದು ಕಾಮನ್ ಆಗಿರುತ್ತೆ. ಆದ್ರೆ ಈ ಭಿನ್ನ ನಾಯಕರ ಮೀಟಿಂಗ್ ಅಲ್ಲಿ ಇದೀಗ ಸೋಮಣ್ಣ ಭಾಗಿಯಾಗಿರೋದು ನಿಜಕ್ಕೂ ಕೂಡ ಕುತೂಹಲವನ್ನ ಮೂಡಿಸ್ತಾ ಇದೆ. ವಿಜಯೇಂದ್ರ ಪಾಲಿಗೆ ಒಲಿಯಿತಾ ನೂರಾನೇ ಬಲ. ರಾಜ್ಯಾಧ್ಯಕ್ಷರ ಹುದ್ದೆಯಲ್ಲಿ ವಿಜಯೇಂದ್ರ ಅನಭಿಷಕ್ತ. ವಿಜಯೇಂದ್ರ ಪರ ಬ್ಯಾಟ್ ಬೀಸಿದ ಆರ್ಎಸ್ಎಸ್. ರಾಜ್ಯ ಸರ್ಕಾರವನ್ನ ಕಟ್ಟುಹಾಕುವಲ್ಲಿ ವಿಜಯೇಂದ್ರ. ಮೂಡಾ ವಾಲ್ಮೀಕಿ ಪ್ರಕರಣದಲ್ಲಿ ವಿಜಯೇಂದ್ರಗೆ ಜಯ ಸಿಕ್ಕಿದೆ. ಪಾದಯಾತ್ರೆಯನ್ನ ಸಂಘಟಿಸಿ ಪಕ್ಷಕ್ಕೆ ಬಲ ತುಂಬಿದ ನಾಯಕ. ಹೈಕಮಾಂಡ್ಗೆ ವಿಜಯೇಂದ್ರ ಪರ ಆರ್ಎಸ್ಎಸ್ ಇದೀಗ ಪತ್ರವನ್ನ ಕೂಡ ಬರೆದಿದೆ. ವಿಜಯೇಂದ್ರ ಪಾಲಿಗೆ ಒಲಿಯಿತಾ ನೂರಾನೇ ಬಲ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ರಾಜ್ಯಾಧ್ಯಕ್ಷರ ಹುದ್ದೆಯಲ್ಲಿ ವಿಜಯೇಂದ್ರ ಅನಭಿಷಕ್ತ. ವಿಜಯೇಂದ್ರ ಪರ ಆರ್ಎಸ್ಎಸ್ನವರು ಇದೀಗ ಬ್ಯಾಟ್ ಬೀಸಿದ್ದಾರೆ. ರಾಜ್ಯ ಸರ್ಕಾರವನ್ನ ಕಟ್ಟಿಹಾಕುವಲ್ಲಿ ವಿಜಯೇಂದ್ರ ಸಫಲವಾಗಿದ್ರು. ಮೂಡಾ ವಾಲ್ಮೀಕಿ ಪ್ರಕರಣದಲ್ಲಿ ವಿಜಯೇಂದ್ರಗೆ ಈಗಾಗಲೇ ಜಯ ಕೂಡ ಸಿಕ್ಕಿದೆ. ಪಾದಯಾತ್ರೆಯನ್ನ ಸಂಘಟಿಸಿ ಪಕ್ಷಕ್ಕೆ ಬಲವನ್ನ ಕೂಡ ತುಂಬಿದ್ರು ವಿಜಯೇಂದ್ರ ಅವರು. ಹೈಕಮಾಂಡ್ ನಾಯಕರಿಗೆ ಇದೀಗ ವಿಜಯೇಂದ್ರ ಅವರ ಪರ ಆರ್ಎಸ್ಎಸ್ ನಾಯಕರು ಇದೀಗ ಪತ್ರವನ್ನ ಬರೆದಿದ್ದಾರೆ. ರಾಜ್ಯ ಬಿಜೆಪಿಗೆ ನೂತನ ಅಧ್ಯಕ್ಷರ ಆಯ್ಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ನಿನ್ನೆ ಆರ್ಎಸ್ಎಸ್ ಕಚೇರಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ನಡೆದಿದೆ. ಸಭೆಯಲ್ಲಿ ರಾಜ್ಯ ಬಿಜೆಪಿ ನಾಯಕರಿಗೆ ಆರ್ಎಸ್ಎಸ್ ಪ್ರಮುಖರು ಮಾಹಿತಿಯನ್ನು ನೀಡಿದ್ದಾರೆ. ಸದ್ಯ ರಾಜ್ಯದಲ್ಲಿ ಬಿವೈ ವಿಜಯೇಂದ್ರ ಅಧ್ಯಕ್ಷರಾಗಿ ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವರನ್ನೇ ಹೈಕಮಾಂಡ್ ನಾಯಕರು ಮುಂದುವರಿಸುವ ಇರಾದೆಯನ್ನ ಕೂಡ ಹೊಂದಿದ್ದಾರೆ. ಪಕ್ಷ ಸಂಘಟನೆಯ ಹಿತದೃಷ್ಟಿಯಿಂದ ನಾವು ಅವರನ್ನೇ ಮುಂದುವರಿಸುವುದು ಒಳಿತು ಎಂಬುದು ನಮ್ಮ ಅಭಿಪ್ರಾಯ ಆಗಿದೆ ಎಂದು ಆರ್ಎಸ್ಎಸ್ನವರು ಹೇಳ್ತಾ ಇರುವಂತದ್ದು. ಈಗಾಗಲೇ ರಾಜ್ಯದಲ್ಲಿ ಮೂಡಾ ಹಾಗೂ ವಾಲ್ಮೀಕಿ ಹಗರಣಗಳಲ್ಲಿ ಸರ್ಕಾರವನ್ನ ಕಟ್ಟಿಹಾಕುವ ಕೆಲಸವನ್ನ ವಿಜಯೇಂದ್ರ ನೇತೃತ್ವದಲ್ಲಿ ಮಾಡಲಾಗಿದೆ. ಇನ್ನು ಮೂಡಾ ಹಗರಣ ಈಗಾಗಲೇ ರಾಜ್ಯದಲ್ಲಿ ಸಾಕಷ್ಟು ಸಂಚಲನವನ್ನ ಸೃಷ್ಟಿ ಮಾಡಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಸಿಎಂ ಸಿದ್ದರಾಮಯ್ಯ ಅವರನ್ನ ರಾಜೀನಾಮೆಯನ್ನ ನೀಡಬೇಕು, ನೈತಿಕ ಹೊಣೆಯನ್ನ ಹೊತ್ತು ರಾಜೀನಾಮೆಯನ್ನ ನೀಡಬೇಕು ಎಂದು ಒತ್ತಾಯವನ್ನ ಕೂಡ ಮಾಡಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಬ್ಯಾಂಗ್ಳೂರು ಟು ಮೈಸೂರು ಪಾದಯಾತ್ರೆಯನ್ನ ಕೂಡ ಮಾಡಿದ್ರು. ವಿಧಾನಸೌಧದ ಮುಂಭಾಗ ಒಂದು ಅಹೋರಾತ್ರಿ ಧರಣಿಯನ್ನ ನಡೆಸಿ ಈಗಾಗಲೇ ಒಂದು ಪಾದಯಾತ್ರೆಯನ್ನ ಕೂಡ ಮಾಡಿದ್ರು. ಆ ವಿಚಾರವನ್ನು ಕೂಡ ಆರ್ಎಸ್ಎಸ್ನವರು ಈ ಪತ್ರದಲ್ಲಿ ಇದೀಗ ಉಲ್ಲೇಖವನ್ನ ಕೂಡ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮೂಡಾ ಅಕ್ರಮದಲ್ಲಿ 14 ನಿವೇಶನಗಳನ್ನ ಅವರು ವಾಪಸ್ ಹಿಂದಿರುಗಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ಪತ್ನಿಯವರು ಹೇಳಿದ್ರು. ಅದಾದ ಬಳಿಕ ಆ ನಿವೇಶನಗಳು ಏನಿತ್ತು ಎಲ್ಲವನ್ನ ಕೂಡ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ವಾಪಸ್ ಕೊಟ್ಟಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯನವರ ಪತ್ನಿ ಏನಿದ್ರು ಪಾರ್ವತಿ, ಅವರು ಕೂಡ ಒಂದು ಪತ್ರವನ್ನ ಬರೆದಿದ್ರು. ಈ ವಿಚಾರ ನನ್ನ ಗಂಡನಿಗೆ ತಿಳಿದಿಲ್ಲ, ಅವರು ಒಬ್ಬ ನಿಷ್ಠಾವಂತ ರಾಜಕಾರಣಿ, ಅವರ ಜೀವನದಲ್ಲಿ ಅವರ ರಾಜಕಾರಣದಲ್ಲಿ ಯಾವುದೇ ರೀತಿ ಕಪ್ಪು ಚುಕ್ಕೆ ಇಲ್ಲ ಎಂಬ ಮಾತನ್ನ ಕೂಡ ಹೇಳಿದ್ರು. ಅದಾದ ಬಳಿಕ 14 ನಿವೇಶನಗಳನ್ನ ವಾಪಸ್ ನೀಡಲಾಗಿತ್ತು. ಪಾದಯಾತ್ರೆ ಆದ ಮೇಲೆ ವಾಪಸ್ ನೀಡಿದ್ದಾರೆ ಎಂದು ಆರ್ಎಸ್ಎಸ್ ನಾಯಕರು ಆ ಪತ್ರದಲ್ಲಿ ಇದೀಗ ಉಲ್ಲೇಖವನ್ನ ಕೂಡ ಮಾಡಿದ್ದಾರೆ. ಇನ್ನು ಜೆಡಿಎಸ್ ಜೊತೆಗೆ ಸಮನ್ವಯತೆ ಸಾಧಿಸುತ್ತಾ ರಾಜ್ಯದಲ್ಲಿ ಸಂಘಟನೆಗೆ ಒತ್ತು ನೀಡಬೇಕು ಅಂದ್ರೆ ಯುವಕರೇ ಆಯ್ಕೆ ಎಂದು ಆರ್ಎಸ್ಎಸ್ ಈಗಾಗಲೇ ಹೇಳಿದೆ. ಈಗಾಗಲೇ ಹೈಕಮಾಂಡ್ ನಾಯಕರು ಕೂಡ ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಪದವಿಯನ್ನ ಕೂಡ ಕೊಟ್ಟಿದ್ದಾರೆ.
ಅದನ್ನೇ ಯಥಾಸ್ಥಿತಿ ಮುಂದುವರಿಸುವ ಆಸಕ್ತಿಯನ್ನ ನಾವು ತೋರ್ತಾ ಇದ್ದೇವೆ. ಅವರೇ ಮುಂದುವರಿಸಬೇಕು, ರಾಜ್ಯಾಧ್ಯಕ್ಷರಾಗಿ BY ವಿಜಯೇಂದ್ರ ಅವರೇ ಮುಂದುವರಿಸಬೇಕು, ಅವರನ್ನೇ ಮುಂದುವರಿಸಬೇಕು ಎಂದು RSS ನಾಯಕರು ಇದೀಗ ಮನವಿಯನ್ನ ಮಾಡಿಕೊಂಡಿದ್ದಾರೆ ಹೈಕಮಾಂಡ್ ನಾಯಕರ ಬಳಿ. ಇದೇ ಮಾಹಿತಿಯನ್ನ ಹೈಕಮಾಂಡ್ ನಾಯಕರಿಗೂ ಕೂಡ ಕಳುಹಿಸುತ್ತೇವೆ ಎಂದು RSS ಪ್ರಮುಖರು ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ಸದ್ಯಕ್ಕೆ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷರಾಗಿ ವಿಜಯೇಂದ್ರ ಮುಂದುವರಿಯುವ ಸಾಧ್ಯತೆ ಬಹುತೇಕ ಖಚಿತ ಎನ್ನಲಾಗ್ತಾ ಇದೆ.